ಬರೆಯೋದು? ಮೊದಲನೇ ದಿನ ವ್ಯಾಪಾರಕ್ಕೆ ಮಣ್ಣು ಹಾಕ್ಬಿಟ್ಟಿಯಲ್ಲ. ಏನೇ ನಮ್ಮನ್ನ ನೋಡಿದ್ರೆ ನಗು ಬರುತ್ತಾ ನಿಂಗೆ? ಮೊದಲನೇ ದಿನ ವ್ಯಾಪಾರದಲ್ಲೇ ಈ ತರ ನಷ್ಟ ಆಗೋಯ್ತಲ್ಲ ಅಂತ ನಾವ್ ಸಂಕಟ ಪಡ್ತಾ ಇದ್ರೆ ನಗ್ತೀಯಾ? ತಪ್ಪು ತಿಳ್ಕೊಬೇಡಿ ಅದಕ್ಕೆ, ಅಣ್ಣ ಹಾಗಂದ್ರಲ್ಲ ಅಂತ ನಗು ಬಂತು ಅಷ್ಟೇ. ಓಹೋ, ನಮ್ಮ ಅಳಿಯನಿಗೆ ಲಾಸ್ ಆಗಿರೋದು ನೋಡಿ ನಿನಗೆ ನಗು ಬರ್ತಾ ಇದೆಯಾ? ಹೆಣ್ಣು ಅಂದ್ರೆ 4 ಜನದ ಮುಂದೆ, ಅದರಲ್ಲೂ ಅತ್ತೆ ಮಾವನ ಮುಂದೆ ಸ್ವಲ್ಪ ನಾಚಿಕೆ ಸಂಕೋಚದಿಂದ ನಡ್ಕೋಬೇಕು. ಇದೇನಾ ನಿನ್ ಮನೆಯಲ್ಲಿ ನಿನ್ ಕಲ್ಸ್ಕೊಟ್ರೋದು? ಅಲ್ಲ ರೀ, ಏನೋ ಪಾಪ ಸುಮ್ನೆ ನಕ್ಲು, ಅದಕ್ಕೆ ಯಾಕೆ ಬೈತಾ ಇದ್ದೀರಾ? ಸುಮ್ನೆ ಇರಬಾರ್ದಾ? ನೀನ್ ಈ ರೀತಿ ಇವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇರೋದ್ರಿಂದಾನೆ ಇವಳಿಗೆ ಸ್ವಲ್ಪನೂ ಭಯ ಇಲ್ಲದೆ ಇರೋದು. ಏನಳಿ ಅಂದ್ರೆ ಇದು ಮೊದಲನೇ ದಿನನೇ ಹೀಗೆ ಮೋಸ ಹೋಗಿದ್ದೀರಲ್ಲ. ಹೋಟೆಲ್ನ ಚೆನ್ನಾಗಿ ನಡೆಸಿ ಒಳ್ಳೆ ದುಡ್ಡು ಹೆಸರು ಎಲ್ಲ ಸಂಪಾದನೆ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ನೀವು ನೋಡಿದ್ರೆ ಏನೋ ಮೊದಲನೇ ದಿನ ಹೀಗಾಗೋಯ್ತು, ಮುಂದೆ ಯಾವತ್ತೂ ಹೀಗಾಗದೇ ಇರೋ ರೀತಿ ನಾನು ಎಚ್ಚರಿಕೆ ವಹಿಸ್ತೀನಿ. ನೋಡ್ತಾ ಇರಿ ನಾ ಹೋಟೆಲ್ನ ಹೇಗೆ ನಡೆಸ್ತೀನಿ ಅಂತ. ಮೊದಲನೇ ದಿನನೇ ಉಂಡೆ ರಾಮ ಹಾಕ್ಸ್ಕೊಂಡ್ ಬಂದಿದ್ಯಾ? ನಡಿಯ ಒಳಗೆ ನಡಿ. ಮೊದಲನೇ ದಿನಾನೇ ಈ ರೀತಿ ಲಾಸ್ ಮಾಡ್ಕೊಂಡು ಬಂದಿದ್ದಾರಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ, ಕಷ್ಟಪಟ್ಟು ದುಡ್ಡದು ನಿಜವಾಗ್ಲೂ ಉಳಿಯತ್ತದು. ರೀ, ನೀವು ಸುಮ್ಮನೆ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೇದಾಗತ್ತೆ.